ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಈ ಒಂದು ವಿಡಿಯೋದಲ್ಲಿ KPTCL ಲೈನ್ಮನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ಗೆ ಹೋಗುವ ಮುನ್ನ ಯಾವ ರೀತಿಯಾದಂತಹ ತಯಾರಿ ನೀವು ಕೆಲವೇ ದಿನಗಳಲ್ಲಿ ತಯಾರಿಯನ್ನು ನಡೆಸಬಹುದು ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ. ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಬೆಲ್ ಐಕನನ್ನು ಕ್ಲಿಕ್ ಮಾಡುತ್ತಾ ನೋಟಿಫೈ ಆಗಿರಿ. ನೋಡಿ ಸ್ನೇಹಿತರೆ, ಕೊನೆಯ ಕ್ಷಣದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ನೋಡಿ ಸ್ನೇಹಿತರೆ, ನಿಮಗೆ 5 ರೀತಿಯಾದಂತಹ ಫಿಸಿಕಲ್ ಟೆಸ್ಟ್ಗಳನ್ನು ನಡೆಸುತ್ತಾರೆ. ಆ 5 ರೀತಿಯಾದಂತಹ ಫಿಸಿಕಲ್ ಟೆಸ್ಟ್ಗಳಲ್ಲಿ ಕೇವಲ ಮೂರು ಟೆಸ್ಟ್ಗಳನ್ನು ನೀವು ಕ್ವಾಲಿಫೈ ಆದರೆ ಸಾಕು. ನೀವು ಈ ಸಹನ ಶಕ್ತಿಗೆ ನೀವು ಕ್ವಾಲಿಫೈಡ್ ಆದಂಗೆ. ಏಕೆಂದರೆ ಅವರೇ ಕೊಟ್ಟಿದ್ದಾರೆ. ಈ ಒಂದು 5 ಟೆಸ್ಟ್ಗಳಲ್ಲಿ 3 ನೀವು ಕ್ಲಿಯರ್ ಮಾಡಿದ್ರೆ ನೀವು ಕ್ವಾಲಿಫೈ ಆದಂಗೆ ಹಾಗೆ ಅಂತ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ವಿದ್ಯುತ್ ಕಂಬ ಹತ್ತುವುದು. ಇದು ಸಂಪೂರ್ಣ ಮ್ಯಾಂಡ್ರೇಟರಿ, ಯಾಕೆಂದರೆ ಇದು ಕಂಬ ಹತ್ತಲೇಬೇಕು, ಕಡ್ಡಾಯವನ್ನು ಕೊಟ್ಟಿದ್ದಾರೆ. ಈ 5ರಲ್ಲಿ 3 ಅಂತೇಳಿ ನೀವು 3 ಅಂತ ಹೇಳಿ ಕಂಬ ಹತ್ತುವುದು ಬಿಟ್ಟು 4ರಲ್ಲಿ 3 ಮಾಡುವುದು ಅಂದರೆ ಬರೋದಿಲ್ಲ. ಯಾಕೆಂದರೆ ಕಂಬ ಹತ್ತುವುದು ಕಡ್ಡಾಯ ಅಂತ ಹೇಳಿದ್ದಾರೆ. ಆದರೆ ಇವು 4, ಈ ಕೆಳಗಿನ 4 ಏನು ನೋಡ್ತಾ ಇದ್ದಿರಲ್ಲ, ಇವು 4ರಲ್ಲಿ 2 ನೀವು ಆರಾಮಾಗಿ ಪಾಸ್ ಮಾಡಬಹುದು. ಇವು 4ರಲ್ಲಿ 2 ಯಾವ ಬೆಕ್ಕದು 2 ಪಾಸ್ ಮಾಡಿದರೆ ಸಾಕು. ನೋಡಿ ಸ್ನೇಹಿತರೆ, ಕಂಬ ಹತ್ತುವುದು ನೀವು ಪ್ರೀ ಪ್ಲ್ಯಾನ್ ಮಾಡಲೇಬೇಕು. ಏಕೆಂದರೆ ಕಂಬ ಹತ್ತುವುದು ಅಂದರೆ ಸುಮ್ಮನೆ ಆಟ ಆಡ್ದಂಗಲ್ಲ. ಸುಮ್ಮನೆ ಇಲ್ಲೇ ಸ್ವಲ್ಪ ಹೆಬ್ಬಿ ಸ್ವಲ್ಪ ಇಳಿದು ಮಾಡಿದ್ರೆ ಅದು ಕಂಬ ಹತ್ತುವುದು ಲಕ್ಷಣ ಅಲ್ಲ. ಏಕೆಂದರೆ ಸಂಪೂರ್ಣವಾಗಿ 8 ಮೀಟರ್ಗಳಷ್ಟು ಕಂಬ ಹತ್ತುವುದು ಇರುತ್ತದೆ. ಆದರೆ ಅಲ್ಲಿ ಹತ್ತುವಾಗ ನಿಮಗೆ ಕೆಳಗಡೆ ಬಿದ್ದರೆ ಏನೂ ಆಗದೇ ಇರೋ ಹಾಗೆ ಬೆಡ್ಗಳನ್ನು ಹಾಕಿರ್ತಾರೆ. ಆದರೂ ಸಹ ನೀವು ಬರೀ 2 ಕಾಲಿನ ಹೆಬ್ಬೆರಳು ಮತ್ತು ಕೈಯಿನ 4 ಬೆರಳುಗಳ ಸಹಾಯದಿಂದ ನೀವು ಹತ್ತಬೇಕು. ಏಕೆಂದರೆ ಅಲ್ಲಿ ನೀವು ಹೇಗೆ ಹೆಬ್ಬುವುದು ಅನ್ನೋದು ಹೇಳಿಲ್ಲ, ಆದರೆ ನೀವು ಹತ್ತಲೇಬೇಕು. ಏಕೆಂದರೆ ನೀವು ಫಾಸ್ಟಾಗಿ ಹತ್ತಿದ್ರೆ ಅವರಿಗೆ ಒಂದು ಕ್ರೇಜ್ ಬರುತ್ತೆ, ನಿಮಗೆ ಸ್ಟಾರ್ ಮಾರ್ಕರ್ ಹಾಕೋತಾರೆ. ಯಾಕೆಂದರೆ ಈ ಹುಡುಗ ತುಂಬ ಆ್ಯಕ್ಟಿವ್ ಆ್ಯಂಡ್ ಸ್ಪೀಡ್ ಇದ್ದಾನೆ, ಈ ಒಂದು ಇಲಾಖೆಗೆ ಇವನು ಅರ್ಹ ಅಂಥೇಳಿ ನಿಮಗೆ ಒಂದು ಸ್ಟಾರ್ ಮಾರ್ಕ್ ಹಾಕುತ್ತಾರೆ. ಆದ್ದರಿಂದ ಫಾಸ್ಟ್ ಹೆಬ್ಬಿ ಫಾಸ್ಟ್ ಇಳಿಬೇಕು. ಹಾಗಂತೇಳಿ ಅವಸರ ಮಾಡಿ ಬೀಳಬಾರ್ದು. ನೋಡಿಕೊಂಡು ಚೆನ್ನಾಗಿ ಸ್ಪೀಡಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಇನ್ನು 100 ಮೀಟ್ರು ನೀವು ಏನಾದರೂ ಶಾರ್ಟ್ಪುಟನ್ನು ಏನು ಶಾರ್ಟ್ಪುಟ್ ಆಗದೇ ಇದ್ದರೆ ನೀವು 100 ಮೀಟರ್ ಮಾಡಲೇಬೇಕು. ಏಕೆಂದರೆ 800 ಮೀಟ್ರ್ ಓಡುವುದು ಸ್ವಲ್ಪ ಕಷ್ಟಕರವಾಗಿರುತ್ತದೆ. ಅದನ್ನು ಕಷ್ಟ ಏನಲ್ಲ ಪ್ರಾಕ್ಟೀಸ್ ಮಾಡಿದ್ರೆ. ಆದರೆ ನಿಮಗೆ ಕಷ್ಟ ಅನಿಸ್ತಾ ಇದ್ದರೆ 100 ಮೀಟ್ರ್ ಓಟ 14 ಸೆಕೆಂಡ್ಗಳಲ್ಲಿ ನೀವು ಓಡ್ಬೋದು. ಇನ್ನು ಸ್ಕಿಪ್ಪಿಂಗ್ ಅಂತ ಆರಾಮಿದೆ, ಇದೇನು ಭಾಳಷ್ಟು ತೊಂದರೆ ಏನಿಲ್ಲ. ನಿಂತಲ್ಲೇ ನೀವು ಕಾಲಿಗೆ ತಟ್ಟಿದರೂ ಸಹ ಅದು ಕಂಟಿನ್ಯೂ ಆಗಿ ಮುಂದೆ ಹೋಗ್ತಾ ಇರುತ್ತೆ. ನೀವು ಇದು ಸ್ಕಿಪ್ಪಿಂಗ್ನು ಮಾಡ್ಬೋದು. ಇದರಲ್ಲಿ 2 ಅಂದರೆ 100 ಮೀಟ್ರ್ ಸ್ಕಿಪ್ಪಿಂಗ್ ಮಾಡ್ಬೋದು. 100 ಮೀಟ್ರ್ ಆಗದೇ ಇದ್ದರೆ ಶಾರ್ಟ್ಪುಟ್ ಹೋಗಿಬೋದು. ಶಾರ್ಟ್ಪುಟ್ ಆಗದೇ ಇದ್ದರೆ 800 ಮೀಟ್ರ್ ಓಡ್ಬೋದು. ನೀವು ಯಾವುದು ಬೇಕಾದರೂ ಓಡ್ಬೋದು. ಆದರೆ ನೀವು ನಿರಂತರವಾಗಿ ಪ್ರಯತ್ನ ಪಟ್ಟಿರಬೇಕು. ಈಗಾಗಲೇ ನೀವು ಒಂದು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಬರುವುದಿಲ್ಲ. ನೀವು ಆರಾಮಾಗಿ ಈ ಒಂದು ಸಹನ ಶಕ್ತಿಗೆ ಏನು ಅರ್ಹತೆ ಬೇಕಾಗಿರುತ್ತಲ್ಲ ಅದು ಕ್ಲಿಯರ್ ಮಾಡುತ್ತಾರೆ. ಕೆಲವೊಬ್ಬರು 5 ಕ್ಲಿಯರ್ ಮಾಡಿದ್ದೀನಿ ಅಂಥೇಳಿ ಬೆಸ್ಕಾಮ್ದಲ್ಲಿ ಏನು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಈಗಾಗಲೇ ಫಿಸಿಕಲ್ ಆಗಿದೆ, ಆ ಒಂದು ಫಿಸಿಕಲ್ನಲ್ಲಿ ನಮ್ಮ ಭಾಳಷ್ಟು ಜನರು ಹುಡುಗರು ಅಷ್ಟು 5 ಕ್ಲಿಯರ್ ಮಾಡಿದ್ದೀನಿ ಸರ್ ಅಂತ ಹೇಳಿದ್ದಾರೆ. ತುಂಬ ಒಳ್ಳೆಯದು ಹಾಗೆ ಮಾಡಿದ್ರೆ. ಏಕೆಂದರೆ ಡಿಸ್ಕ್ವಾಲಿಫೈ ಮಾಡೋ ಚಾನ್ಸೇ ಇರೋದಿಲ್ಲ. ಹಾಗಾಗಿ ನೀವು ಕೂಡ ಒಂದು ಒಳ್ಳೆಯ ರೀತಿಯಂಥ ಪ್ರಾಕ್ಟೀಸ್ ಮಾಡಿರಿ. ಇನ್ನೂ ಡೇಟ್ ಬಿಟ್ಟಿಲ್ಲ. ಉಳಿದ ನಿಗಮ ಮಂಡಳಿಗಳು ಇನ್ನೂ ಬಿಟ್ಟಿರೋದಿಲ್ಲ ಡೇಟು. ಹಾಗಾಗಿ ಇನ್ನೇನು ಬಿಡ್ಬೋದು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ. ಇನ್ನೇನು ಡೇಟ್ ಬಿಡ್ಬೋದು. ಇನ್ನೊಂದು ವೀಕ್ ಅಥವಾ 2 ವೀಕ್ಸ್ನಲ್ಲಿ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಇನ್ನಿತರ ಲೈನ್ಮ್ಯಾನ್ ಮತ್ತು ಇನ್ನಿತರ ನಿಗಮ ಮಂಡಳಿಗಳ ಡೇಟನ್ನು ಅನೌನ್ಸ್ ಮಾಡ್ತಾರೆ. ಒಟ್ಟಿನಲ್ಲಿ ಈ ಮಂತ್ನಲ್ಲಿ ಫಿಸಿಕಲ್ ಡೇಟ್ ಬಿಟ್ಟೇ ಬಿಡ್ತಾರೆ. 100% ಗ್ಯಾರಂಟಿ ಕೊಡ್ತೇನೆ ನಿಮಗೆ. ನೋಡಿ ಸ್ನೇಹಿತರೆ, ಇಷ್ಟು ನಿಮಗೆ ಒಂದು ಫಿಸಿಕಲ್ ಸಹನ ಶಕ್ತಿಗೆ ಸಂಬಂಧಿಸಿದಂತೆ ಮಾಹಿತಿ ಆಗಿದೆ. ಇನ್ನು ಕಾಂಪಿಟೇಷನ್ಸ್ಗೆ ಸಂಬಂಧಿಸಿದಂತೆ ತುಂಬ ಕಡಿಮೆ ಕಾಂಪಿಟೇಷನ್ ಇದೆ. ಏಕೆಂದರೆ ನಾನು ನೋಡಿದ ಹಾಗೆ ಕಂಬ ಹತ್ತುವುದು ಬಹಳ ಕಷ್ಟವಾಗಿದೆ ಹುಡುಗರಿಗೆ. ಕಂಬ ಹತ್ತುವುದರಲ್ಲಿ ಬಹಳಷ್ಟು ಜನ ಫೇಲ್ ಆಗ್ತಾ ಇದ್ದಾರೆ. 1:5 ಇದ್ದಿದ್ದು 2:3 ಬರ್ತಾ ಇದೆ. 1:5ನಲ್ಲಿ 2 ಅಥವಾ 3 ಮಂದಿ ಹೊರಗಡೆ ಹೋಗಿ 1:2 ಅಥವಾ 3 ಕಾಂಪಿಟೇಷನ್ ನಿಮಗೆ ಇರುತ್ತೆ. ಹಾಗಾಗಿ ನೀವು ಕಡಿಮೆ ಸ್ಕೋರ್ ಇದ್ರೂ, ಒಂದು ವೇಳೆ ನಿಮ್ಮ ಹಣೆ ಬರ ಚಲೋ ಇದ್ದರೆ
ನೀವು ಗ್ಯಾರಂಟಿ ಸೆಲೆಕ್ಟ್ ಆಗೇ ಆಗುತ್ತೀರಿ ಅಂತ ಹೇಳ್ತೇನೆ. ಇದಿಷ್ಟು ಮಾಹಿತಿ ಆಗಿತ್ತು. ನಮಸ್ಕಾರ, ಎಲ್ರಿಗೂ ಧನ್ಯವಾದಗಳು.